ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯಸ್ ಕ್ಲಿಪ್ಸ್. ಮತ್ತೊಮ್ಮೆ ಸುಸ್ವಾಗತ. ಬೋರ್ ಆಗ್ತಾ ಇದ್ರೆ ದಯವಿಟ್ಟು ಕ್ಷಮಿಸಿ, ಇದು ಕೊನೆಯ ವಿಡಿಯೋ. ಇಲ್ಲಿ ನೀವು ನೋಡ್ತಾ ಇದ್ರ ನಮ್ಮ ಮೈಸೂರಿಂದ ಆಶಿಕ್ ಸರ್ ಆಗ್ಲಿ, ಅಮ್ಮನ ರಿಲೇಟಿವ್ಸ್ ಆಗ್ಲಿ, ಇವರು ಮೈಸೂರಿಂದ ಬಂದಿದ್ದವರು. ನಮ್ಮ ಸೈಂಟಿಸ್ಟ್ ಶ್ರೀಲಕ್ಷ್ಮಿ ಹಾಗೆ ತನುಶ್ರೀ ನಮ್ಮ ಟ್ರೆಡಿಷನಲ್ ಗೇಮ್ಸ್ ಇಂಟ್ರೊಡ್ಯೂಸ್ ಮಾಡಿದವರು. ಹಾಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್, ನನ್ನ ಮಗನ ಫ್ರೆಂಡ್ಸ್, ಪ್ರತಿಯೊಬ್ರು ನೀವು ನೋಡ್ತಾ ಹೋಗ್ತೀರಾ. ನಾನು ಫಾಸ್ಟ್ ಕಮೆಂಟ್ ಕೊಡ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಬಿಕಾಸ್ ಸಿಕ್ಕಾಬಡೆ ಜನ ಬಂದ್ರು. ಸೊ ಅವ್ರನ್ನೆಲ್ಲ ನಾನು ನಿಮ್ಗೆ ಪರಿಚಯಿಸ್ಲೇಬೇಕು. ಕೆಲವರು ಅಂತ ನಿಜವಾಗ್ಲು ಒಬ್ಬೊಬ್ರು ಮರ್ತೇ ಹೋಗಿದೆ ನಂಗೆ. ಇವ್ರು ಬಂದಿದ್ರಾ ಅಂತ ಹೇಳಿ ನೆನ್ಸ್ಕೊಂಡು ಮತ್ತೆ ಅವ್ರಿಗೆ ಮೆಸೇಜ್ ಹಾಕಿ ಥ್ಯಾಂಕ್ ಯು ಹೇಳಿದೀನಿ. ಅಷ್ಟು ಅವತ್ತು ಜನ ಆಗ್ಬಿಟ್ರು. ಈ ಮಧ್ಯದಲ್ಲಿ ರೆಡ್ ಸ್ಯಾರಿ ಉಟ್ಕೊಂಡ್ರು ನಮ್ಮ ವಿಜಿ ಅವರ ಅಜ್ಜಿ, ಅಂದ್ರೆ ನಮ್ಮ ಹೌಸಲ್ ಅವರ ಮೊಮ್ಮಗ ನಮ್ಮ ವಿಜಿ. ಅಮ್ಮ ಮತ್ತೆ ಚಿಕ್ಕಮ್ಮ ಅವ್ರ ಜೊತೆಗೆ ಎಲ್ಲ ಬಂದು ಫೋಟೋ ತೆಗೆಸ್ಕೊಂಡ್ರು. ಹಾಗೆ ಗದಗಿಂದ ನಮ್ಮ ಮಂಜುಳಾ ಅವರು, ಅವ್ರ ತಂಗಿ, ಅವ್ರ ಫ್ಯಾಮಿಲಿ ಪೂರ್ತಿ ಬಂದಿದ್ರು. ಎಷ್ಟೆಷ್ಟು ದೂರದಿಂದ ಬಂದಿದ್ರಲ್ವಾ, ಅದೆಲ್ಲ ನೋಡುವಾಗ ತುಂಬಾ ಸಂತೋಷ ಅನ್ಸುತ್ತೆ. ವಿ ಆರ್ ರಿಯಲಿ ಬ್ಲೆಸ್ಡ್. ಕೋಮ್ಲಾ ಕೋಲಾರ್, ಇದು ಮ್ಯೂಸಿಕ್ ಟೀಮ್ ಅಂತಾನೆ ಹೇಳ್ಬೋದು. ಮ್ಯೂಸಿಕ್ ಮೇಡಮ್ ಹಾಗೆ ಅವರ ಸ್ಟೂಡೆಂಟ್ಸ್ ಈ ಟೀಮ್ ಅಲ್ಲಿ ನೀವು ನೋಡ್ಬೋದು. ಗೀತಾ ನಿಮ್ಗೆಲ್ಲ ಗೊತ್ತು, ಗೋ ಗೆಟ್ ಫಿಟ್ ಒಂದು ಲೇಡೀಸ್ಗೆ ವಾಯ್ಸ್ ಆಗಿ ನಿಂತಿದ್ದಾರೆ. ಹಾಗೆ ಸುಹಾಸಿನಿ ಸೌದತ್ತಿಯಿಂದ ಬಂದ್ರು. ಇದು ಅಮ್ಮನ ಕಡೆಯ ಫ್ಯಾಮಿಲಿ, ಅಮ್ಮನ ತವರ ಕಡೆಯ ಫ್ಯಾಮಿಲಿ ಇದು. ಅವರು ಕೂಡ ಎಲ್ರು ಬಂದ್ರು. ನಾನು ಯಾರನ್ನ ಇನ್ವೈಟ್ ಮಾಡಿದ್ದೆ, ಯಾರು ಮಿಸ್ ಆಗಿಲ್ಲ. ಹಾಗೆ ಇವ್ರು ನಮ್ಮ ಮನೆಯ ಪ್ಲೈ ವರ್ಕ್ ಮಾಡಿದಾರಲ್ಲ, ಕಾರ್ಪೆಂಟರ್ ಅವರು. ಅವ್ರಿಗೆ ಬಟ್ಟೆ ಕೊಟ್ಟು ಇದ್ ಮಾಡಿದ್ವಿ. ಹಾಗೆ ನಮ್ಮ ಸಕಲೇಶ್ಪುರಿಂದ ಪೂರ್ಣಿಮಾ ಅವ್ರ ಫ್ಯಾಮಿಲಿ ನೋಡಿದ್ರಿ. ಇವರೆಲ್ಲ ನನ್ನ ಮಕ್ಕಳ ಮಗನ್ ಫ್ರೆಂಡ್ಸು. ಎಲ್ರು ತುಂಬಾ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿ ಎಲ್ರು ನಮ್ ಜೊತೆ ಇನ್ವಾಲ್ವ್ ಆದ್ರು. ತುಂಬಾ ಸಂತೋಷ ಅದು. ಯಾಕೆಂದ್ರೆ ಮಕ್ಕಳು ಎಲ್ಲಾ ಮಕ್ಕಳು ದೂರ ದೂರದಿಂದ ಬಂದಿದ್ದಾರೆ ಇಲ್ಲಿ ಓದ್ಲಿಕ್ಕೆ. ಅವ್ರಿಗೆಲ್ಲ ನಮ್ಮ ಊರೇ ತುಂಬಾ ಹತ್ರ. ನಮ್ಮ ಮಗನೇ ತುಂಬಾ ನೇಟಿವ್ ಹುಡುಗ. ಹಾಗಾಗಿ ಎಲ್ರು ಇಲ್ಲಿಗೆ ಬರ್ತಾರೆ. ಇನ್ನ ಮುಂದೆ ನೀವು ನೋಡ್ತಾ ಹೋಗ್ತೀರಾ, PGs ಅಂದ್ರೆ ಈಗ ಪೋಸ್ಟ್ ಗ್ರಾಜುಯೇಷನ್ ಮೆಡಿಕಲ್ ಮುಗಿಸಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರೋರು ಬರ್ತಾರೆ. ಹಾಗೆ ವಿಜಯ್ ಅವರ ಅಜ್ಜಿ ನಮ್ಮ ಅರ್ಚನಾ ಹಾಗೂ ನಮ್ಮ ಪುನೀತ್ ಇದ್ದಾರೆ ಇದರಲ್ಲಿ. ಯಾರನ್ನೂ ಮಿಸ್ ಮಾಡಿಲ್ಲ, ಎಲ್ಲರೂ ಆಲ್ಮೋಸ್ಟ್ ಫೋಟೋಗೆ ಬಂದಿದ್ದಾರೆ. ಇದು ನಮ್ಮ ಮನೆಯವರ ಕಸಿನ್ ಫ್ಯಾಮಿಲಿ, ಅವ್ರ ಕಡೆ ಅಂದ್ರೆ ಗಂಡನ ಕಡೆ ಫ್ಯಾಮಿಲಿ. ಇವರು ನಮ್ಮ ಶರ್ಮಿಳಾ ಅವರು ಜ್ಯುವೆಲ್ರಿ ಮಾಡ್ಕೊಡ್ತಾರಲ್ಲ ನನ್ಗೆಲ್ರು, ಸಿಲ್ವರ್ ಮತ್ತೆ ಗೋಲ್ಡ್ ಎಂದು ಶರ್ಮಿಳಾ. ಹಾಗೆ ಲೈಟ್ ಮೂಮೆಂಟ್ಸ್ ಕೆಲವೊಂದು. ಹಾಗೆ ಇಲ್ಲಿ ನೀವು ನೋಡ್ಬೋದು ಶಶಿಕಲಾ ಅಂತ ಹೇಳಿ ಪೊಲಿಟಿಷಿಯನ್. ಹಾಗೆ ಇವರು ಆಕ್ಚುಲಿ ರೂಪಶ್ರೀ, ನಮ್ಮ ದಶಾವತಾರ ಪೇಂಟಿಂಗ್ ಮಾಡಿದವ್ರು ಇವ್ರೇನೆ. ನಮ್ಮ ಗಾಯಸ್ ಫ್ಯಾಮಿಲಿಯಲ್ಲಿ ಆನ್ಲೈನ್ ಪೇಂಟಿಂಗ್ ಕ್ಲಾಸಸ್ ತಗೊಳ್ತಾ ಇರೋದು ಇವರು. ಸೊ ಇವರು ಬ್ಯೂಟಿಫುಲ್ ಆರ್ಟಿಸ್ಟ್. ಅವ್ರ ವರ್ಕ್ ನೀವು ನೋಡ್ತೀರಾ ಮುಂದೆ, ಇನ್ನ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಲೈಟಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಗ್ಲಾಸ್ ಹಾಕಿದ್ಮೇಲೆ ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್ ನನ್ನ ವಿಡಿಯೋ ಮೂಲಕ. ಹಾಗೆ ತುಂಬಾ ಜನ ಬಂದಿದ್ರಿಂದ ಅಲ್ಲಲ್ಲಿ ನನ್ನನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದಾರೆ. ಇವ್ರು ಕೆಂಚಮ್ನಹಳ್ಳಿ ಅಂತ ನಿಮ್ಗೆ ಗೊತ್ತು, ಅಲ್ಲಿ ಹೋಗಿ ಒಂದ್ಸಲ ಹೋಮ್ ಟೂರ್ ಮಾಡಿದ್ದೆ ನಾನು. ನಮ್ಮ ಸಬ್ಸ್ಕ್ರೈಬರ್ ಅವರು ಕೂಡ ಬಂದಿದ್ರು. ಹಾಗೆ ಗದಗಿಂದ ನಮ್ಮ ಗಂಗಾ ಅವ್ರು ಬಂದಿದ್ರು. ಆ ಗಂಗಾಕ್ಕೆ ಪೊಲೀಸ್ ಪಾಟೀಲ್ ಅಂತ ಅವ್ರ ಫುಲ್ ಫ್ಯಾಮಿಲಿ ವಿತ್ ಅವ್ರ ತಂದೆ. ಹಾಗೆ ಲತಾ ರಮೇಶ್, ಯಾರಿಗ್ ಗೊತ್ತಿಲ್ಲ ಲತಾ ರಮೇಶ್, ನಮ್ಮ ಪ್ರತಿ ಈವೆಂಟ್ ಲತಾ ಇರ್ತಾರೆ. ಅವರು, ಅವರ ಸಿಸ್ಟ್ರು, ಅವ್ರ ಮನೆಯವರು, ಮಗ ಎಲ್ರು ಬಂದಿದ್ರು. ನನ್ಗೆ ಇವಾಗ ಆಶ್ಚರ್ಯ ಆಗತ್ತೆ, ನಿಜವಾಗ್ಲೂ ಅಷ್ಟು ದೂರದಿಂದ ನಮ್ಗೋಸ್ಕರ ಬಂದ್ರ ಅಂತ. ಇವರು ಶಿವಗಂಗಾ ಬಸವರಾಜ್ ಅಂತ ಹೇಳಿ ಪೊಲಿಟಿಷಿಯನ್, ನಮ್ಮ ಏರಿಯಾ MLA. ಅವರು ಕೂಡ ಬಂದ್ರು. ಗುಡ್. ಇಲ್ಲಿ ಜಾತಿ ಭೇದ ಇಲ್ಲ, ಬೇರೆ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಎಲ್ಲಾ ರೀತಿಯ ಜನಗಳು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಪೊಲೀಸ್ ಸ್ಟಾಫ್ ಬಂದ್ರು, ಪೋಸ್ಟ್ ಆಫೀಸಿಂಗ್ ಸ್ಟಾಫ್ ಬಂದ್ರು, ಪೊಲಿಟಿಷಿಯನ್ಸ್ ಬಂದ್ರು. ಆ ಹೀಗೆ ಈಗ ನನ್ನ ಮಗನ್ ಫ್ರೆಂಡ್ ತಂದೆ ತಾಯಿ ಅವ್ರ ಫ್ಯಾಮಿಲಿ ಕೂಡ ಬಂದ್ರು. ಹೀಗೆ ಯಾವ್ರು ಇವ್ರು ಅಂತಲ್ಲ, ಮನೆಯವರ ಕಸಿನ್ ಮತ್ತೆ ಅಂದ್ರೆ ಅವ್ರ ದೊಡ್ಡಮ್ಮನ ಮಗಳು ಮತ್ತೆ ಅವ್ರ ಮಗಳು. ಸೊ ಏನಂದ್ರೆ ಕಂಪ್ಲೀಟ್ ಫ್ಯಾಮಿಲಿಗಳು ಬಂದಿದ್ ಬಹಳ ಸಂತೋಷ. ಒಬ್ಬೊಬ್ರೆ ಬರ್ತಾರಲ್ವಾ, ಕೆಲವೊಂದ್ ಫಂಕ್ಷನ್ ಗೆ ನಡೆಯುತ್ತೆ ಅಂತ, ಇಲ್ಲಿ ಕಂಪ್ಲೀಟ್ ಫ್ಯಾಮಿಲಿ ಬಂದ್ರು. ಅದನ್ನ ನೋಡುವಾಗ ಬಹಳ ಸಂತೋಷ ಆಯ್ತು. ಇಲ್ಲಿ ನನ್ನ ಕಸಿನ್ಸ್ ಅಣ್ಣಂದ್ರು ಇಬ್ರು, ಅವರ ವೈಫ್, ಅವರ ಮಕ್ಕಳು ಎಲ್ರು ಬಂದಿದ್ರು. ಇವರೆಲ್ಲ ನಮ್ಮ ಮನೆಯಲ್ಲಿ ಬೆಳೆದಂತ ಮಕ್ಕಳು. ಹಾಗೆ ಇವರು ಗ್ರೇಟ್ ಥ್ಯಾಂಕ್ಸ್ ಟು ದೆಮ್, ನಮ್ಮ ಬಿಗ್ ಥ್ಯಾಂಕ್ಸ್ ಟು ದೆಮ್. ಇವರೆಲ್ಲ ನಮ್ಮ ವರ್ಕರ್ಸು, ಈ ಮನೆ ಕಟ್ಲಿಕ್ಕೆ ಸಹಾಯ ಮಾಡಿದಂತವ್ರು. ಅವ್ರಿಗೆಲ್ಲ ನಮಸ್ಕಾರ ಮಾಡಿ ನಾವು ಥ್ಯಾಂಕ್ಸ್ ಹೇಳಿದ್ವಿ. ಹಾಗೆ ಜತ್ತಿ ಅಣ್ಣ, ಸತ್ಯ ಸರ್ ಫ್ಯಾಮಿಲಿ ಎಲ್ಲ ಮ್ಯಾಚಿಂಗ್ ಇದ್ರು. ಅದಕ್ಕೋಸ್ಕರ ಕರೆದು ಒಟ್ಟೊಟ್ಟಿಗೆ ಫೋಟೋ ತೆಗೆಸ್ಕೊಂಡ್ವಿ. ಇದು ನಮ್ಮ ಮನೆಯವ್ರಿಗೆ ಕಸಿನ್ಸ್, ಇವರೆಲ್ಲರೂ ಕಸಿನ್ಸು. ನನ್ನ ಸಿಸ್ಟರ್ ಕೂಡ ನಮ್ಮ ಮನೆಯವ್ರಿಗೆ ಫಾರ್ ಕಸಿನ್ ಆಗ್ಬೇಕು, ಅಂದ್ರೆ ಫಾರ್ ಕಸಿನ್ ಅಲ್ಲ, ಅತ್ತೆ ಮಗಳಾಗ್ಬೇಕು. ಹಾಗೆ ಇವರು ಮನೆಯವರ ಫ್ರೆಂಡ್ ಅಂಡ್ ಫ್ಯಾಮಿಲಿ. ಅವರು ದಾವಣಗೆರೆಯಿಂದ ಬಂದಿದ್ರು.
ಇನ್ನ ಹುಬ್ಳಿಯಿಂದ ಬಂದಿದ್ರು ಅವಾಗಲೇ ನೋಡಿದವರು. ಆ ಇಲ್ಲಿ ನೋಡ್ಬೋದು ಅಮ್ಮನ ಕಡೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಹರಟೆ ಹೊಡಿತಾ ಇದ್ರು. ಇವರು ನಿಮ್ಗೆಲ್ಲ ಗೊತ್ತು, ನಮ್ಮ ಕೃಷ್ಣ ಭಟ್ ಸರ್ ಮಡಿಕೆ ಮಾಡಿ ಕೊಡ್ತಾರಲ್ಲ ನಮ್ಗೆಲ್ಲ ಅವರು. ಹಾಗೆ ಸಂತೋಷ್ ನನ್ನ ಕ್ಲಾಸ್ಮೇಟ್, ಮೈಸೂರಿಂದ ಬಂದಿದ್ದ. ಗಂಗಾ ಅವರು ಇನ್ನೊಂದು ಫೋಟೋಗೆ ಬಂದ್ರು ನಮ್ ಜೊತೆಗೆ. ಆ ಸೊ ಏನಂದ್ರೆ ಇವಾಗ ನೋಡುವಾಗ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ. ಈ ವಿಡಿಯೋ ಮೂಲಕ ನಾನು ಬಂದಿದ್ದವ್ರಿಗೆ ಒಂದು ಸಾರಿ ಕೇಳ್ತೀನಿ. ತುಂಬಾ ಕೆಲವೊಬ್ರಿಗಂತೂ ತುಂಬಾ ಟೈಮ್ ಕೊಡ್ಲಿಕ್ಕೆ ಆಗ್ಲಿಲ್ಲ, ನೆಕ್ಸ್ಟ್ ಜನ ರಶ್ ಇತ್ತು ಹಾಗೆ ಕಳಿಸ್ಬಿಟ್ಟೆ ಅಂತ. ಆಗತ್ತೆ ಒಂದೊಂದ್ಸಲ. ಇದು ಗಾಯಸ್ ಲೆಟ್ಸ್ ಫ್ಯಾಮಿಲಿ ಯಾರೆಲ್ಲ ಬಂದಿದ್ರು ನೀವು ನೋಡ್ಬೋದು. ಸುಹಾಸಿನಿ, ನಮ್ಮ ಗದಗಿಂದ ಮಂಜುಳಾ ಅವರು, ಎಲ್ಲ ಇವರು. ಉಮಾ ಚಿಲ್ಲಿ, ನಮ್ಗೆ ಚಿಲ್ಲಿ ಪೌಡರ್ ಕಲ್ಸ್ಕೊಡ್ತಾರಲ್ಲ ಉಮಾ ಅವರು. ಹಾಗೆ ಇವರು ಇಬ್ರಾಹಿಂ ಸಾಹೇಬ್ ಅಂತ. ಇವ್ರು ನಮ್ಮ ಮನೆಯವ್ರು ಚಿಕ್ಕವರಿದ್ದಾಗ ಮನೆಯ ಡ್ರೈವರ್ ಇವರು. ಬಟ್ ಇವಾಗ ತುಂಬಾ ಅನುಕೂಲವಾಗಿ ಚೆನ್ನಾಗಿದ್ದಾರೆ. ಒಂದ್ ಅಭಿಮಾನ, ಒಂದ್ ಪ್ರೀತಿ, ವಿಶ್ವಾಸ ಇವ್ರುಗಳ ಮಧ್ಯೆ ಹೇಗಿದೆ ಅಂದ್ರೆ, ಒಬ್ರನ್ನೊಬ್ರು ನೋಡಿದಾಗ ನಮ್ಮ ಮನೆಯವ್ರನ್ನ ಇನ್ನ ಚಿಕ್ಕ ಹುಡುಗನ್ ತರನೇ ಅವ್ರು ನೋಡ್ತಾರೆ, ಕಣ್ಣಲ್ಲಿ ನೀರ್ ಹಾಕ್ತಾರೆ. ಈಗ ನಮ್ಮ ಮನೆಯವರು ಅವ್ರನ್ನ ತಬ್ಕೊಂಡು ಅಳ್ತಾರೆ. ಹಿಂಗಿದೆ ಸಂಬಂಧಗಳು, ಖುಷಿ ಆಗತ್ತೆ. ಆ ಇದು ಅಮ್ಮನ ಕಡೆ, ಅಮ್ಮನ ಅಣ್ಣ, ಅಣ್ಣನ ಮಕ್ಕಳು, ಅವ್ರ ಫ್ಯಾಮಿಲಿ. ಪ್ರೌಡ್ ಅನ್ಸುತ್ತೆ ಎಲ್ರು ಬಂದಾಗ, ಬ್ಲೆಸ್ ಮಾಡಿದಾಗ ತುಂಬಾ ಖುಷಿ ಅನ್ಸುತ್ತೆ. ನನ್ನನ್ನು ನೋಡಿ ನೀವ್ ಅನ್ಕೋತೀರ, ಯಾಕಂದ್ರೆ ಅಲ್ಲಿ ಒಂದೊಂದ್ ನಿಮಿಷಕ್ಕೂ ಅಡ್ರೆಸ್ ಕೇಳೋರಿಗೆ ಹೇಳ್ತಾ ಇದೀನಿ, ಹಾಗಾಗಿ ಫೋನ್ ಇಟ್ಕೊಂಡೆ ನಿಂತಿದ್ದೀನಿ. ದೂರದಿಂದ ಬರ್ತಾ ಇದಾರಲ್ವಾ, ಅವ್ರು ಯಾರಿಗೂ ಡಿಸಪಾಯಿಂಟ್ ಆಗ್ಬಾರ್ದು ಅಂತ. ನೀವೆಲ್ಲ ನಮ್ಮ ಮನೆಯವ್ರಿಗೆ ಕಸ್ಟಮರ್ಸು, ಫ್ರೆಂಡ್ಸು, ಫ್ಯಾಮಿಲೀಸು. ಇನ್ನ ಯಾರು, ಇವ್ರು ನನ್ನ ಕಸಿನ್ಸೆ, ಅಮ್ಮನ ಅಕ್ಕನ ಮಕ್ಕಳು. ಅಮ್ಮನ ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು ಇದ್ದಾರೆ. ಮಧ್ಯದಲ್ಲಿ ಪವರ್ ಕಟ್ ಆಗ್ತಾ ಇತ್ತು, ಏನ್ ಮಾಡಕ್ ಆಗಲ್ಲ. ಬಿಕಾಸ್ ನಾವು ಇನ್ನ ಇನ್ವರ್ಟರ್ ಏನು ಅಲ್ಲಿ ಫಿಟ್ ಮಾಡ್ಸೇ ಇಲ್ಲ, ಹಾಗಾಗಿ ಕೆಲವೊಂದ್ಸಲ ಡಾರ್ಕ್ ಅನಿಸ್ತಾ ಇತ್ತು. ಇವರು ಅಮ್ಮನ ಫ್ರೆಂಡ್ ಆಗ್ತೆ. ಹಾಗೆ ನಮ್ಮ ಶೋಭಕ್ಕ ಅಂದ್ರೆ ಮನೆಯವರ ಅಕ್ಕ. ಮಂಚಿ ಸರ್ ಫ್ಯಾಮಿಲಿ, ಮಂಚಿ ಸರ್ ಅವರ 3 ಜನ ಮಕ್ಕಳು, ಕೊನೆಯಲ್ಲಿ ಇರುವವರಲ್ಲ. ಇಬ್ರು ಹೆಣ್ಮಕ್ಳು ಹಾಗೆ ಮಗ. ಮಂಚಿ ಸರ್ ನಮ್ಗೆ ಒಂದು ರಿಂಗ್, ಮೀನ್ಸ್ ಇಬ್ರಿಗೂ ರಿಂಗ್ ಗಿಫ್ಟ್ ಮಾಡೋದು. ಅದು ಒಂದು ಮೂಮೆಂಟ್ ನಿಮ್ಗೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲ ಎಲ್ಲಾ ಯೂಟ್ಯೂಬರ್ಸ್ ಎಲ್ಲ ಗಿಫ್ಟ್ ಏನೇನ್ ಬಂತು ಅಂತ ತೋರ್ಸೋ ವಿಡಿಯೋನ ಮಾಡಿರ್ತಾರೆ, ಬಟ್ ನಾ ಮಾಡಲ್ಲ. ನನ್ಗೆ ಇಷ್ಟ ಇಲ್ಲ ಅವ್ರು ಅದು ಕೊಟ್ರು ಇವ್ರು ಇದು ಕೊಟ್ರು ಅಂತ ತೋರ್ಸ್ಲಿಕ್ಕೆ, ನಿಜವಾಗ್ಲೂ ನನ್ಗೆ ಇಷ್ಟ ಇಲ್ಲ. ಸೊ ಎಲ್ಲರ ಪ್ರೀತಿ ಅದು ಯಾವ ಬೆಲೆಯದಾಗಿರ್ಲಿ, ಏನೇ ಆಗಿರ್ಲಿ, ಆ ನಿಮ್ಗೆ ಸಾಷ್ಟಾಂಗ ನಮಸ್ಕಾರದೊಂದಿಗೆ ಸ್ವೀಕರಿಸ್ತೀನಿ. ಅಷ್ಟು ಪ್ರೀತಿನ ನಾನ್ ಸ್ವೀಕರಿಸ್ತೀನಿ. ಯಾರ್ದು ಕಂಪ್ಯಾರಿಸನ್ ಇಲ್ಲ, ಯಾವ್ದು ಭೇದ ಭಾವ ಇಲ್ಲ, ಎಲ್ಲಾರ್ದು ಅಷ್ಟೇ ಮನಸ್ಥಿತಿನ ನಾನ್ ಸ್ವೀಕರಿಸ್ತೀನಿ. ಅಭಯ್ ಮುತಾಲಿಕ್ ದೇಸಾಯಿ ಸರ್ ಮತ್ತೆ ಮಧುಮತಿ ಮೇಡಮ್ ಬೆಳಗಾವಿಯಿಂದ ಬಂದಿದ್ರು, ನೋಡಿದ್ರಲ್ಲ ಪ್ರೀತಿನ ಎಲ್ಲೆಲ್ಲಿಂದ ಹುಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ. ಇನ್ನು ಮುಂಬರುವ ದಿನಗಳಲ್ಲಿ ನಾನ್ ಆ ಗಿಫ್ಟ್ ಗಳನ್ನ ಬಳಸಿದಾಗ ಯಾರ್ದು ಏನು ಅಂತ ಹೇಳಲ್ಲ, ಇದು ಗಿಫ್ಟ್ ಬಂದಿದ್ದು ಅಂತ ಹೇಳಿ ನಿಮ್ ಜೊತೆ ಹಂಚ್ಕೋತೀನಿ. ಆಗ ನಿಮ್ಗೂ ಖುಷಿ ಆಗತ್ತೆ. ಆದ್ರೆ ಗಿಫ್ಟ್ ಓಪನ್ ಮಾಡೋದು, ಅದು ಹೆಸರು ಹೇಳೋದು, ಅದೆಲ್ಲ ಯಾವ್ದನ್ನು ನಾನು ಮಾಡ್ತಾ ಇಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಇದ್ರೆ ಬೇಜಾರ್ ಮಾಡ್ಕೊಬೇಡಿ. ಇದಾದ ನಂತರ ನೆಕ್ಸ್ಟ್ ವಿಡಿಯೋ ನಾನು ಎಲ್ಲ ಫೋಟೋಗ್ರಾಫ್ಸ್, ಇವನು ನನ್ನ ಸ್ಟೂಡೆಂಟ್, ಸೊ ಎಲ್ಲಾ ಫೋಟೋಸ್ನು ನಾನು ಶೇರ್ ಮಾಡ್ತೀನಿ. ಬಿಕಾಸ್ ಫೋಟೋಸೇ ಬೇರೆ ಇದೆ, ಇಲ್ಲಿರೋದೇ ಬೇರೆ ಇದೆ. ನಮ್ದೆಲ್ಲ ಫೋಟೋ ತೆಗೆಸ್ಕೊಂಡಿರೋದು ತುಂಬಾ ಚೆನ್ನಾಗಿ ಬಂದಿದೆ, ಅದೆಲ್ಲ ನಿಮ್ ಜೊತೆ ಹಂಚ್ಕೋತೀನಿ. ಬಿಕಾಸ್ ಕಮೆಂಟ್ಸ್ ನೋಡಿರ್ತೀರಾ ನೀವುನು, ಫೋಟೋ ಶೇರ್ ಮಾಡಿ ಮಾಡಿ ಅಂತ ಕಮೆಂಟ್ ಬಂದಿದೆ. ಡೆಫಿನೆಟ್ಲಿ ನಿಮ್ ಜೊತೆ ಹಂಚ್ಕೋತೀನಿ. ಇದೆಲ್ಲ ಮುಗಿತಿದ್ದಾಗ್ಲೇ ನಮ್ಮ ಅರ್ಚನನ ಮದ್ವೆ. ಇವತ್ತು ರಿಸೆಪ್ಷನ್, ನಾಳೆ ಮದ್ವೆ. ಸೊ ನಾಳೆಗೆ ಎಲ್ಲ ಕಾರ್ಯಕ್ರಮಗಳು ಮುಗಿಯತ್ತೆ. ನಾಳೆಗೆ ಅಂದ್ರೆ ಗುರುವಾರಕ್ಕೆ ಅವಳ ಮುಹೂರ್ತ, ದಾರಿ ಮುಹೂರ್ತ ಮುಗಿಯತ್ತೆ. ಅಲ್ಲಿಂದ ಮುಂದಿನ ಅಂದ್ರೆ ಸೋಮವಾರದಿಂದ ನಾನು ಅವಳ ಮದ್ವೆಯ 2 ವಿಡಿಯೋ ನಿಮ್ ಜೊತೆ ಹಂಚ್ಕೋತೀನಿ. ಇವರು ನಮ್ಮ ಮನೆಯವರ ಚಿಕ್ಕಜ್ಜಿ, ಅಜ್ಜಿ ಮತ್ತೆ ಅವ್ರ ಮಗಳು, ಮೊಮ್ಮಗ, ಹಿಂಗೆ. ಹ್ಮ್ ಮಗನ ಅದೇ ನೋಡಿ ತುಂಬಾ ಜನ ಖುಷಿ ಆಯ್ತು ಅಂತ ಹೇಳ್ತಾ ಇದ್ರು, ಯಾಕಂದ್ರೆ ಅವನು ಮುಖನೇ ತೋರ್ಸಲ್ಲ. ನನ್ ವಿಡಿಯೋಸ್ ನ ಜಾಸ್ತಿ ನೋಡಲ್ಲ ಅವನು, ಅವನಿಗೆ ಗೊತ್ತಿಲ್ಲ ನಾನು ಎಲ್ಲಾ ಕಂಪ್ಲೀಟ್ ಆಗಿ ಹಾಕಿದೀನಿ ಅಂತ. ಈಗ್ಲೂ ಜಗಳ ಆಡ್ತಾನೆ ನೋಡಿದ್ರೆ, ಬಟ್ ಇನ್ನೋವಿಟಬಲ್ ಅಲ್ವಾ, ಫಂಕ್ಷನ್ ಅಂದ್ಮೇಲೆ ಎಲ್ಲಾ ಕಡೆ ಇದ್ದೇ ಇರ್ತಾನೆ, ನಾನು ಎಲ್ಲದನ್ನು ಹಂಚ್ಕೋಬೇಕಾಗತ್ತೆ. ಇವನು ಪ್ರತಿದಿನ ಹೋಟೆಲ್ ಅಲ್ಲಿ ಹೋಗಿ ಅಂದ್ರೆ ಹಸ್ವಾದಾಗ ಹೋಗಿ ಊಟ ಮಾಡ್ತಾರಲ್ಲ, ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದ್ ಮೆಸ್ಸು, ಅವರು ಮೆಸ್, ಆ ಹೋಟೆಲ್ ಓನರ್ ಇವರು. ನಮ್ಮ ಚಾನಲ್ ವ್ಯೂವರ್ ಕೂಡ. ಎಷ್ಟು ಸಂತೋಷದಿಂದ ಅವ್ನ್ ಕರೆದಿದ್ದಕ್ಕೆ ಬಂದ್ರು, ಅದನ್ನ ನೋಡಕ್ ತುಂಬಾ ಖುಷಿ ಆಗತ್ತೆ. ಇವರೆಲ್ರು ನನ್ ಮಗನ ಸ್ವಂತ ಮಗನ್ ತರ ಎಲ್ರು ಸಾಕಿದ್ದಾರೆ, ನೋಡ್ಕೊಂಡಿದ್ದಾರೆ. ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ತೀನಿ. ಆ ಇವರು ಮನೆಯವರ ಕಸಿನು, ಅವ್ರ ಫ್ಯಾಮಿಲಿ ದಾವಣಗೆರೆಯಿಂದ ಬಂದಿದ್ರು. ಇದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಇವರೆಲ್ಲರೂ. ನಮ್ಮ ಮನೆಯವರ ದೊಡ್ಡಮ್ಮನ ಮಗಳನ್ನ ಏನ್ ಕೊಟ್ಟಿದ್ದಾರೆ, ಅವ್ರ ಫ್ಯಾಮಿಲಿ ಕಂಪ್ಲೀಟ್, ಗಂಡನ ಕಡೆ ಫ್ಯಾಮಿಲಿ ಅವ್ರು ಇವರೆಲ್ಲ. ಸೊ ಬಿಗ್ ಬಿಗ್ ಫ್ಯಾಮಿಲೀಸ್ ಬಂದಿದ್ರು. ಬೇರೆ ಬೇರೆ ಕಡೆಯಿಂದ ಬಂದು ಸೇರ್ಕೊಂಡು ಅವರೆಲ್ಲ ಒಟ್ಟಿಗೆ ಬಂದಾಗ ಅವ್ರಿಗೆ ಒಂದ್ ಸಂತೋಷ. ಅವರು ಇದಾರೆ, ಇವರು ಇದಾರೆ ಅಂತ ಅನ್ನಿಸ್ತಾ ಇತ್ತು. ಈ ತರ ಇವ್ರ ಭಾವ ಆಕ್ಚುಲಿ ಇನ್ನೊಂದೇನೋ ಫಂಕ್ಷನ್ ಇತ್ತು ಅಂತ ಹೋಗಿದ್ರು, ಅವ್ರು ಬಂದಿರ್ಲಿಲ್ಲ.
ನಮ್ಮ ಮನೆಯವ್ರಿಗೆ ಬೇಕಾಗಿರುವಂತ ತುಂಬಾ ಜನ ಬಂದ್ರು. ಅದೇ ಹೇಳದಲ್ಲ, ಪ್ರೀತಿ ನಿಮ್ಮೆಲ್ಲರಿಗೂ ಗೊತ್ತು, ಹ್ಯಾಂಡ್ ಪೇಂಟೆಡ್ ಸಾರೀಸ್ ನ ನಮ್ಮೆಲ್ರಿಗೂ ತಲುಪಿಸಲ್ಲ. ಇತ್ತೀಚೆಗಂತೂ ಇಳಕಲ್ ಸೀರೆ ಮೇಲೆ ಪೇಂಟಿಂಗ್ ಶುರು ಮಾಡಿದ್ದಾರೆ. ಡೆಫಿನೆಟ್ಲಿ ನಿಮ್ಗೆ ಕ್ಲಿಪ್ಪಿಂಗ್ ನ ನೆಕ್ಸ್ಟ್ ವೀಕ್ ಅಲ್ಲಿ ಶೇರ್ ಮಾಡ್ತೀನಿ. ಇವರು ನಮ್ಮ ಕ್ಲೋಸೆಸ್ಟ್ ಫ್ಯಾಮಿಲಿ. ನಮ್ಮ ಮನೆಯ ಪಕ್ಕದಲ್ಲೇ ಇದ್ರು ಮುಂಚೆ. ಅವರು ಕೂಡ ಬಂದಿದ್ರು. ಅಮ್ಮನಿಗೆ ತುಂಬಾ ಬೇಕಾದವರು. ಹಾಗೆ ನಾವೆಲ್ಲ ಚಿಕ್ಕವರಿದ್ದಾಗ ಬೆಳೆದಿದ್ದು. ಕವಿತಾ ಅವರು ಡ್ರೈ ಕ್ಲೀನ್ ಮಾಡ್ಕೊಡ್ತಾರೆ. ಹಾಗೆ ಇನ್ನೊಬ್ರು ಗ್ರೀನ್ ಸಾರಿ ಸುಜಾತ ಅವರ ಸಿಸ್ಟರ್. ಕವಿತಾ ಅವರು ಕೂಡ ನನ್ನ ಮಗನ ತುಂಬಾ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಸಾಕಿದ್ದಾರೆ, ನೋಡ್ಕೊಂಡಿದ್ದಾರೆ ಈಗ 4-5 ವರ್ಷ. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರು ನಮ್ಮ ರವಿ ಸರ್ ಅವರ ತಮ್ಮನ ಹೆಂಡತಿ. ಅವರು ಚಳ್ಳಕೆರೆಯಿಂದ ಬಂದಿದ್ರು ನಮ್ಮನ್ನ ಬ್ಲೆಸ್ ಮಾಡ್ಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ಪ್ರೀತಿಗೆ, ಅಪಾರವಾದ ಪ್ರೀತಿಗೆ ನಾವ್ ಏನ್ ಹೇಳೋದು. ಇವರೆಲ್ಲ ಮನೆಯವ್ರಿಗೆ ಸೋದರ ಮಾವ ಆಗ್ಬೇಕು, ರಿಲೇಟಿವ್ಸ್. ನಾನ್ ಹೇಳ್ತಾ ಹೋಗ್ತೀನಿ ಅಷ್ಟೇ, ನಿಮ್ಗೂ ಗೊತ್ತಾಗಲ್ಲ. ಜಸ್ಟ್ ನನ್ನ ಡ್ಯೂಟಿ. ಯಾಕಂದ್ರೆ ಯಾರನ್ನೂ ಮರಿಬಾರ್ದು, ಮೆನ್ಷನ್ ಮಾಡ್ಬೇಕು ಅಂತ ಹೇಳಿ ಎಲ್ರನ್ನೂ ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು. ಒಂದು ಒಳ್ಳೆ ಫಂಕ್ಷನ್ ಆಯ್ತು. ಬಹುಶಃ ಮಗನ ಮದ್ವೆ ತನಕ ನಮ್ಮ ಮನೇಲಿ ಯಾವ್ದು ಕಾರ್ಯಕ್ರಮಗಳು ಈ ರೀತಿ ದೊಡ್ಡದಾಗಿರಲ್ಲ ಅನ್ಕೋತೀನಿ. ನಮ್ಮ ಹಾಲೇಶ್ ಅವರ ತಂದೆ ತಾಯಿ, ಅವ್ರ ಅಕ್ಕ, ಅವ್ರ ಮನೆಯವರು, ಮಕ್ಕಳು ಎಲ್ಲ ಬಂದಿದ್ರು. ತುಂಬಾ ಸಂತೋಷ. ಇವ್ರು ನಮ್ಗೆ ಮುಂಚಿಂದಾನೇ ಗೊತ್ತು, ನಮ್ಮ ಪಕ್ಕದ ಊರ್ನವರು. ಮುಂಚಿಂದಾನೂ ಗೊತ್ತು, ಅವ್ರ ಮನೆಗ್ ಮುಂಚಿಂದಾನು ನಾವು ಹೋಗೋದು ಬರೋದು ಎಲ್ಲ ಇದ್ದಿದ್ರಿಂದ ಎಲ್ರು ನಮಗೆ ತುಂಬಾ ಚೆನ್ನಾಗಿ ಪರಿಚಯ ಇದ್ರು. ಆ ಅಮ್ಮ ನೋಡ್ತಾ ಇದ್ರಲ್ಲ ನೀವು, ಇವ್ರು ನನ್ಗೆ ಇನ್ನೊಬ್ಬ ತಾಯಿ ಅಂತಾನೆ ಹೇಳ್ಬೋದು. ಅವರು ಅವರ ಮನೆಯವ್ರಂದ್ರೆ ಅಪ್ಪಾಜಿ ಇಬ್ರುನು ನಾನು ದಾವಣಗೆರೆಗೆ ಹೋದಾಗ ಮಗಳ ರೀತಿಯಲ್ಲಿ ನನ್ನ ಮಗನ ನೋಡ್ಕೊಂಡಿದ್ದಾರೆ. ಅವ್ರ ಮನೇಲೆ ಬಾಡಿಗೆ ಇದ್ದಿದ್ದು ನಾನು. ಯಾಕೆಂದ್ರೆ ಒಬ್ಳೇ ಇರ್ಬೇಕಿತ್ತು, ಮನೆಯವರು ವಾರಕ್ಕೊಂದ್ಸರಿ ಬರ್ತಾ ಇದ್ರು. ಆ ಸಮಯದಲ್ಲಿ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನನ್ನನ್ನ ನೋಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಇಲ್ಲಿಂದ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲ ನಮ್ಮ ಊರಿನವ್ರೆ, ನಮ್ಮ ಸಂತೆಬೆನ್ನೂರವರು. ಇವರು ಶಿವಲೀಲಾ ಅಂತ ಹೇಳಿ ನನ್ನ ಸಬ್ಸ್ಕ್ರೈಬರ್ ಇದ್ದವರು ಈಗ ಕ್ಲೋಸೆಸ್ಟ್ ಫ್ಯಾಮಿಲಿ ಫ್ರೆಂಡ್ ಆಗಿದ್ದಾರೆ. ತುಂಬಾ ಸಂತೋಷ ಆಗತ್ತೆ. ಇವ್ರನ್ನ ಬಂದಿದ್ದಾರೆ, ಮಾತಾಡ್ಸಿದೀನಿ. ಅವ್ರು ಯಾರು ಅಂತ ಗೊತ್ತಾಗದೆ ಇರೋಷ್ಟು ನಾನು ಮೈಂಡ್ ಇದಾಗಿ ಬ್ಲಾಕ್ ಆಗಿದೆ. ಆಮೇಲೆ ಫೋನ್ ಮಾಡಿ, ಅಯ್ಯೋ ಶಿವಲೀಲಾ ನೀವು ಬಂದಿದ್ದೆ ನನ್ ಗಮನಿಸಿಲ್ಲ ಅಂತ ಮೆಸೇಜ್ ಆಗಿದೆ. ಇವರು RMJM ಅಂಗಡಿಯ ಗೋಲ್ಡ್ ಶಾಪ್ ಓನರ್, ಬದ್ರಿನಾಥ್ ಅಂತ ಹೇಳಿ. ಆ ಅಂಕಲ್ ಆಂಟಿ ಇಬ್ರು ಬಂದಿದ್ರು. ಅವರ ಜ್ಯುವೆಲ್ರಿ ಕಲೆಕ್ಷನ್, ಬಿಕಾಸ್ ಅಂಕಲ್ ಖುದ್ದಾಗಿ ಕೈಯಲ್ಲೇ ಡಿಸೈನ್ ಮಾಡೋದ್ರಿಂದ, ಲಂಡನ್ ಅಲ್ಲಿ ಅವರು ಟ್ರೈನಿಂಗ್ ಆಗಿರೋದ್ರಿಂದ ಒಳ್ಳೆ ಜ್ಯುವೆಲ್ರಿನ ಡಿಸೈನ್ ಮಾಡ್ತಾರೆ. ನಾನು ಆಲ್ಮೋಸ್ಟ್ ಎಲ್ಲಾ ಚಿಕ್ಕ ಪುಟ್ಟ ಜ್ಯುವೆಲ್ರೀಸ್ ಚಿಕ್ಕದಾಗಿ ಡಿಸೈನ್ ಮಾಡಿಸ್ಕೊಂಡ್ರೆ ಅಂಕಲ್ ಹತ್ರನೇ ಮಾಡಿಸಿರೋದು. ಮಂಡಿಪೇಟೆಲ್ಲಿದೆ ಬಂಗಾರದ ಅಂಗಡಿ, ನೀವು ಬೇಕಾದ್ರೆ ಅಲ್ಲಿಗೆ ಹೋಗ್ಬೋದು. RMJM ಅಂತ ಹೇಳಿ, ರಾಜನಹಳ್ಳಿ ಮಧುರಾಯಪ್ಪ ಗೋಲ್ಡ್ ಶಾಪ್ ಅದು. ಹಾಗೆ ನಮ್ಮ ಆಶಾ ಅಂಡ್ ಫ್ಯಾಮಿಲಿ ಎಲ್ರು ಬಂದಿದ್ರು. ಇವ್ರು ನಮ್ಮ ಊರಿನವರೇ. ಒಂದು ಬಟ್ಟೆ ಅಂಗಡಿ ಇದೆ, ಹಾಗೆ ಇವರೆಲ್ಲ ಮನೆಯವರ ಕಸ್ಟಮರ್ಸು, ಫ್ರೆಂಡ್ಸು. ಇವರು ಚಳ್ಳಕೆರೆಯಿಂದ ಆಯಿಲ್ ಮಿಲ್, ಚೇತನ ಆಯಿಲ್ ಮಿಲ್ ಪಾರ್ಟ್ನರ್ಸ್. ಇವರೆಲ್ಲ ಪಾರ್ಟ್ನರ್ಸು, ಓನರು. ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಚೇತನ ಆಯಿಲ್ ಮಿಲ್ಗೆ ರವಿ ಸರ್ ಒಬ್ಬರದಲ್ಲ, ಅದು ಪಾರ್ಟ್ನರ್ಸ್ ಎಲ್ರೂ ಸೇರ್ಕೊಂಡು ಮಾಡಿರುವಂತದ್ದು. ಇಲ್ಲಿ ನೀವು ಆಶಿಕ್ ಸರ್ ನೋಡ್ತಾ ಇದ್ದೀರಾ. ನಮ್ಮ ಸಕಲೇಶ್ಪುರದ ಪೂರ್ಣಿಮಾ ಮತ್ತೆ ಅವರ ತಾಯಿ. ಇನ್ನು ನಮ್ಮ ಸಬ್ಸ್ಕ್ರೈಬರ್ಸು, ಫ್ಯಾಮಿಲಿ, ಫ್ರೆಂಡ್ಸು ಎಲ್ರು ಇದ್ದಾರೆ ಇದರಲ್ಲಿ. ಕೆಲವೊಬ್ರು ಅಂತೂ ನಾನು ಹೇಳಿದ್ರು ನಿಮಗೆ ಗೊತ್ತಾಗಲ್ಲ. ಇಲ್ಲಿ ಶರ್ಮಿಳಾ ಅವರು, ನಮ್ಮ ರೇಖಾ ಅವರು, ಹಾಗೆ ಮೈಸೂರಿನ ಶ್ರೀಲಕ್ಷ್ಮಿ ಮೇಡಮು, ಸುರೇಶ್ ಸರು, ಹಾಗೆ ತನುಶ್ರೀ ಮೇಡಮು, ಕೃಷ್ಣ ಭಟ್ ಸರು, ನನ್ ಮಾಮನ್ ಮಗ, ನನ್ ಮಾಮನ್ ಮಗಳು, ಕಸಿನ್ ಎಲ್ರು ಇದಾರೆ. ಇದ್ ನಮ್ಮ ಅಣ್ಣ, ದೊಡ್ಡಮ್ಮನ್ ಮಗ. ಹಾಗೆ ಇವರು ನಮ್ಮ ಆಶ್ರಮ ಇದೆಲ್ಲ, ವೃದ್ಧಾಶ್ರಮ, ಅವ್ರ ನೋಡ್ಕೊಳ್ತಾ ಇರೋರು, ನಿಮ್ಗೆಲ್ಲರಿಗೂ ಗೊತ್ತು ಅವರು. ಹಾಗೆ ಇಲ್ಲಿ ಕವಿತಾ ಮೇಡಮು, ಸರು, ಗಂಗಾ ಅವರು. ಪರವಾಗಿಲ್ಲ, ನಮ್ಮ ವಿಡಿಯೋಗ್ರಾಫರ್ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಆ ಶೀಲಾ ಅವರಿದ್ದಾರೆ. ಶೀಲಾ ಮತ್ತೆ ಸರು ಅವ್ರ ಮಗ. ಗುಡ್. ನಾನ್ ಈ ಒಂದು ವ್ಯೂ ನೋಡ್ಲಿಕ್ಕೆ ಆಗಿಲ್ಲ. ಎಲ್ಲ ಊಟ ಮಾಡಿ ಹೋದ್ಮೇಲೆ ಲಾಸ್ಟಿಗೆ ನಾವು ಊಟಕ್ಕೆ ಹೋದಾಗ ಒಂದ್ 10 ಜನ ಕುತ್ಕೊಂಡು ಊಟ ಮಾಡಿದ್ವಿ ಅಷ್ಟೇ ನನಗೆ ಗೊತ್ತು. ಜನ ತುಂಬಿರುವಾಗ ಅದ್ ನೋಡ್ಲಿಕ್ಕೆ ಚಂದ, ಅದನ್ನ ನೋಡೇ ಇಲ್ಲ. ಚೆನ್ನಾಗ್ ಅನ್ಸುತ್ತೆ ಇವಾಗ ನೋಡುವಾಗ, ಇಷ್ಟೊಂದ್ ಜನ ಬಂದಿದ್ರಾ, ಇವರು ಬಂದಿದ್ರಾ ಅಂತ ಅನ್ಸುತ್ತೆ. ಕೆಲವೊಬ್ರು ಸ್ಟೇಜ್ ಹತ್ರ ಬರ್ಲಿಲ್ಲ. ಕೆಲವೊಬ್ರು ಬಂದು ಅಲ್ಲಿ ವಿಶ್ ಮಾಡಿ ಊಟಕ್ಕೆ ಬಂದ್ರು. ಕೆಲವೊಬ್ರು ಡೈರೆಕ್ಟ್ ಆಗಿ ಊಟ ಮಾಡ್ಕೊಂಡು ಹಾಗೆ ಹೋಗಿದ್ದಾರೆ. ತುಂಬಾ ಜನ ಅನ್ಕೊಂಡು ಹಾಗೆ ಬಂದ್ ಹೋಗಿರೋರು ಬಹಳ ಜನ. ಇದಿಷ್ಟು ಮ್ಯೂಸಿಕ್ ಟೀಮ್. ಕೋಮ್ಲಾ ಅವ್ರಿಗೆ ಒಂದ್ ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ಯಜಮಾನ್ರನ್ನ ಕರ್ಕೊಂಡು ಅಷ್ಟು ದೂರದಿಂದ, ಕೋಲಾರದಿಂದ ಬರೋದು ಸಾಮಾನ್ಯನ. ಮನೇಲಿ ಮಗಳನ್ನ ನೋಡ್ಕೋಬೇಕು, ಅವಳನ್ನು ಬಿಟ್ಟು ಬಂದಿದ್ರು. ಅದೆಲ್ಲ ನೆನ್ಸ್ಕೊಂಡಾಗ ಗ್ರೇಟ್ ಅನ್ಸುತ್ತೆ. ಥ್ಯಾಂಕ್ ಯು ಕೋಮ್ಲಾ, ನಿಮ್ಮ ಎಫರ್ಟ್ಸ್ಗೆ. ಹಾಗೆ ಇದು ಪಾನ್ ಸ್ವೀಟ್ ಅಂತೆ. ಹಾಗೆ ಮಿರ್ಚಿ, ನಮ್ಮ ದಾವಣಗೆರೆನಲ್ಲಿ ಮಿರ್ಚಿ ಮಾಡ್ಲೇಬೇಕಲ್ವಾ. ಮಿರ್ಚಿ ಇತ್ತು ಅವತ್ತು. ಊಟಕ್ಕೆ ಬಿರಂಜಿ, ರೊಟ್ಟಿ, ಚಪಾತಿ, ಪುಂಡಿ ಸೊಪ್ಪು ಇತ್ತು. ಇದು ಪಾನ್ ಬಿಡ ಲಾಸ್ಟ್, ಮೋಸ್ಟ್ಲಿ ಇದು ಲಾಸ್ಟ್ ಸ್ಟೆಪ್ ಅಲ್ಲಿ ಇತ್ತು ಇದು. ಅವರು ತುಂಬಾ ಚೆನ್ನಾಗಿ ರೆಡಿನೂ ಆಗಿದ್ರು. ಇವರು ನಮ್ಮ ರಾಜೇಶ್ ಸರ್ ಅಂತ ಹೇಳಿ, ಪೊಲೀಸ್ ಡಿಪಾರ್ಟ್ಮೆಂಟ್. ಹಾಗೆ ಇವರು ಮನೆಯವ್ರ ಫ್ರೆಂಡ್ಸ್ ಅನ್ಸತ್ತೆ, ಹೆಸರುಗಳು ನನಗೆ ಗೊತ್ತಿಲ್ಲ.
ಹಾಗೆ ನಮ್ಮ ಜತ್ತಿ ಅಣ್ಣ ಅವರ ಅಕ್ಕ ಮತ್ತೆ ಭಾವ, ಹಿರಿಯರು ಎಲ್ರು, ಅವರೆಲ್ಲರೂ ಬ್ಲೆಸ್ಸಿಂಗ್ಸ್ ತಗೊಳ್ತಾ ಇದ್ವಿ. ಯಾರಿಗೆಲ್ಲ ನಮ್ಗೆ ಸಾಧ್ಯ ಆಗಿಲ್ಲ ಭೇಟ ಇಲ್ಲ ಅವ್ರಿಗೆಲ್ಲ ಬ್ಲೆಸ್ಸಿಂಗ್ಸ್ ನಾವು ತಗೊಳ್ತಾ ಇದ್ವಿ. ಅವರು ಕೂಡ ಆ ಬಂದು ಹೊಳೆ ಹೊನ್ನೂರು ಅಲ್ಲಿಂದ ಬಂದು ನಮ್ಮನ್ನ ಬ್ಲೆಸ್ ಮಾಡೋರು. ನೋಡ್ಬೋದು ಸುಧಾ ಇದಾವೆ ಫ್ರೇಮ್ ಅಲ್ಲಿ. ಹಾಗೆ ಆ ನಮ್ಮ ಮನೆ ಅಕ್ಕಪಕ್ಕದವರು ಕೂಡ ಇದು ನಮ್ಮ ಮನೆಯವ್ರ ಕಸಿನ್ ಅಂಡ್ ಫ್ಯಾಮಿಲಿ. ಎಷ್ಟ್ ಜನ ಇದಾರೆ ರಿಲೇಟಿವ್ಸ್ ಅಂತ ನೀವು ಅನ್ಕೋಬಹುದು. ಹೌದು, ಬಿಗ್ ಫ್ಯಾಮಿಲಿ. ಅಮ್ಮನ್ ಕಡೆ, ನಮ್ಮ ಅಪ್ಪ ಅಮ್ಮನ್ ಕಡೆನೂ ದೊಡ್ಡ ಫ್ಯಾಮಿಲಿಗಳು, ಮನೆಯವ್ರದಂತೂ ಅದೆರಡಕ್ಕಿಂತ ದೊಡ್ಡ ಫ್ಯಾಮಿಲಿ. ಇಲ್ಲಿ ನಮ್ಮ ಮನೆಯವರ ಚಿಕ್ಕಮ್ಮ ಎಲ್ರು ನೋಡ್ತೀರಾ ನೀವು, ಅವ್ರ ಮಕ್ಕಳು ಎಲ್ಲ ಇದ್ದಾರೆ. ಆ ಅದೇ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಇನ್ನ ಬರ್ತಾರೆ ಮತ್ತು ಬರ್ತಾರೆ. ಇವ್ರು ನಮ್ದು ಕ್ಲೋಸೆಸ್ಟ್ ಫ್ಯಾಮಿಲಿ ಫ್ರೆಂಡು, ಅವರು ಬಂದಿದ್ರು. ಇವರೆಲ್ಲ ಕಸಿನ್ಸ್ ಮತ್ತೆ ಫ್ರೆಂಡ್ಸು ಅವರು ಇದ್ದಾರೆ. ಹಾಗೆ ಇಲ್ಲಿ ವಿಶೇಷವಾಗಿದ್ದು ನನ್ನ ಕ್ಲಾಸ್ಮೇಟ್ಸ್ ಯಾವಾಗ್ಲೂ ಎಲ್ಲಾ ಫಂಕ್ಷನ್ಗೂ ಬರ್ತಾರೆ, ನನ್ನ ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್. ಆದ್ರೆ ನಮ್ ಮನೆಯವ್ರ ಕ್ಲಾಸ್ಮೇಟ್ಸ್ ಬಂದ್ಬಿಟ್ಟಿದ್ರು. ನಮ್ಮ ಮನೆಯವ್ರ ತುಂಬಾ ಕಾಡ್ಸ್ತಾ ಇದ್ವಿ, ಅರೆ ರೇ ಎಲ್ಲೋಗಿದ್ರು ಇಷ್ಟು ದಿವಸ, ನಿಮ್ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದಾರಲ್ಲ ಈ ಸಲ ಅಂತ. ಹೇಗೋ ಗೊತ್ತಿಲ್ಲ, ಕೋಆರ್ಡಿನೇಟ್ ಮಾಡ್ಕೊಂಡಿದ್ದಾರೆ ಎಲ್ರು. ಕೋಆರ್ಡಿನೇಟ್ ಮಾಡ್ಕೊಂಡು ಎಲ್ರು ಬಹಳ ಸಂತೋಷ ಆಯ್ತು. ನಾವ್ ಯಾವಾಗ್ಲೂ ಅಂದ್ವಿ ಫ್ರೆಂಡ್ಸೇ ಬರಲ್ವಲ್ಲ, ಕ್ಲಾಸ್ಮೇಟ್ಸೇ ಬರಲ್ವಲ್ಲ ಅಂತ ಹೇಳಿ. ಅರ್ಚನ ನೋಡ್ಬೋದು, ಅವತ್ತೇ ಅವಳಿಗೆ ಮದುಮಗಳ ಕಳೆ ಬಂದ್ಬಿಟ್ಟಿತ್ತು. ಇನ್ನೊಂದ್ 4-5 ದಿನ ಇತ್ತು ಅಷ್ಟೇ ಮದ್ವೆ ಕಾರ್ಯಕ್ರಮಗಳಿಗೆ. ರೆಡಿಯಾಗಿ ಓಡಾಡ್ತಾ ಇದ್ಲು. ಸೊ ಅವತ್ತು ಅವ್ರ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಂತೂ ಭಾರಿ ಸಂತೋಷ, ನಮ್ಗೆ ಸಖತ್ತಾಗಿ ಅನ್ಸ್ತಿತ್ತು ನೋಡ್ಲಿಕ್ಕೆ. ಅಂಡ್ ಇವರು ಕೂಡ ನಮ್ಮ ಕ್ಲೋಸೆಸ್ಟ್ ಫ್ಯಾಮಿಲಿ ಫ್ರೆಂಡು, ಪ್ರೆಸ್ ರಿಪೋರ್ಟರ್ ಕಿರಣ್ ಅಂತ ಹೇಳಿ, ಅವ್ರ ಫ್ಯಾಮಿಲಿ ಮತ್ತೆ ಮಗ. ನನ್ನ ಕಸಿನ್ ಡಾಕ್ಟರ್ ಪ್ರದೀಪ್ ಅಂತ ಹೇಳಿ, ಅವನ ವೈಫು, ನನ್ನ ಚಿಕ್ಕಪ್ಪನ ಮಗ. ಅವರು ನಮ್ಮ ಊರಲ್ಲೇ ಇರೋದ್ರಿಂದ ಸುಮಾರು ಫಂಕ್ಷನ್ಗಳಲ್ಲಿ ನೋಡಿರಲ್ಲ, ಈ ತರ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಸೇರ್ಕೋತೀವಿ ಅಷ್ಟೇನೆ. ಇವರು ಕೂಡ ಕೆಲವೊಬ್ರು ನಮ್ಮ ಮನೆಯವರ ಫ್ರೆಂಡ್ಸು. ಆ ಇನ್ನ ಕ್ಲಾಸ್ಮೇಟ್ಸ್ ಬರ್ತಾರೆ, ತೋರಿಸ್ತೀನಿ, ಅವ್ರನ್ನ ತೋರಿಸ್ತೀನಿ. ಲಾಂಗ್ ವಿಡಿಯೋ, ಇದು ಫೈನಲ್ ವಿಡಿಯೋ. ಮತ್ತೆ ನಾನು ಗೃಹಪ್ರವೇಶದ ವಿಡಿಯೋ ಹಾಕಲ್ಲ, ಅದಕ್ಕೋಸ್ಕರ ಇವತ್ತೇ ಮುಗಿಸ್ಬಿಡ್ತೀನಿ. 15-15 ನಿಮಿಷ 2 ಮಾಡ್ಬೋದಿತ್ತೇನಪ್ಪ. ಇರ್ಲಿ, ಫೈನಲಿ ಇದೊಂದು ಹಾಕ್ಬಿಡೋಣ. ಉಳಿದಿದ್ದನ್ನ ನಿಮ್ಗೆ ಫೋಟೋಸ್ ಏನಿದೆ ಅದನ್ನ ಸಂಡೇ ಹಾಕ್ಬಿಡ್ತೀನಿ ನಿಮ್ಗೆ, ಅಥವಾ ಫ್ರೈಡೇ ಹಾಕ್ತೀನಿ. ಜಾಸ್ತಿ ಬೋರ್ ಹೊಡ್ಸಲ್ಲ. ನಾಳೆಗೂ ಒಂದು ವಿಡಿಯೋನ ಎಡಿಟ್ ಮಾಡಿ ಇಟ್ಟಿದ್ದೀನಿ ಗುರುವಾರಕ್ಕೆ. ನಾನು ಇವತ್ತು ವಾಯ್ಸ್ ಓವರ್ ಮಾಡ್ತಾ ಇರೋದು ಬುಧವಾರ, ಹಾಗಾಗಿ ಗುರುವಾರ ಅಂತ ಹೇಳ್ತಾ ಇದ್ದೀನಿ. ನನ್ ಬೆಸ್ಟ್ ಫ್ರೆಂಡು, ನೋಡ್ಬೋದು, ಪ್ರೇಮ ಅಂತ ಹೇಳಿ, ಅವ್ರ ಫ್ಯಾಮಿಲಿ ಬಂದಿದ್ರು. ಇದು ನನ್ನ ಕ್ಲಾಸ್ಮೇಟ್ ನಾಗ್ಮಾಲಾ ಅಂತ ಹೇಳಿ, ಬಟ್ ನಮ್ಮ ಮನೆಯವರ ಕಸಿನ್ ಅಣ್ಣ. ಇವರು ಅಣ್ಣನ ಮದ್ವೆ ಮಾಡ್ಕೊಂಡ್ರು ನನ್ನ ಕ್ಲಾಸ್ಮೇಟ್ನ. ಅದು ಎಷ್ಟು ಖುಷಿ ಆಗತ್ತೆ ಯಾವಾಗ ನೆನ್ಸ್ಕೊಂಡ್ರು, ನನ್ನ ಕ್ಲಾಸ್ಮೇಟೇ ನಂದು ಫ್ಯಾಮಿಲಿಗೆ ಬಂದ್ಲಲ್ಲ ಅಂತ ಹೇಳಿ. ಇದು ಸುಧಾ ಅವರ ತಾಯಿ, ತಂಗಿ, ಅವರ ಹಸ್ಬೆಂಡ್, ಅತ್ತೆ, ಮಕ್ಕಳು ಎಲ್ರು ಇದಾರೆ ಇದರಲ್ಲಿ. ಟೋಟಲಿ ಸುಧಾ ಅವರ ಫ್ಯಾಮಿಲಿ ಇದು, ನಮ್ಮ ಮನೆಯವರ ಫ್ರೆಂಡ್ಸು. ಇಲ್ಲಿ ಅಮ್ಮನ ಮನೆ ಹತ್ರ ಏನ್ ಇದಾರಲ್ಲ ಎಲ್ರು ಬರಕ್ ಹೇಳಿದ್ರು. ಅವ್ರು ಒಂದಷ್ಟು ಜನ ಬಂದಿದ್ರು, ಸುಮಾರು ಜನ ಅಮ್ಮನ ಕಡೆಯಿಂದ ಬಂದಿದ್ರು. ಸ್ಟಾರ್ಟಿಂಗ್ ಫೋಟೋದಲ್ಲಿ ನನ್ನ ಅಂಕಲ್ ಆಂಟಿ ಅಂತೆಲ್ಲ ಹೇಳಿದೆಲ್ಲ, ಅದೆಲ್ಲ ಅಮ್ಮನ ಕಡೆಯಿಂದ ಬಂದವರು. ಇವರೆಲ್ಲ ನಮ್ಮ ಊರ್ನವ್ರೆ. ಎಷ್ಟೆಷ್ಟು ದೂರದಿಂದ ಬಂದಿದ್ರು ಎಲ್ರು, ಅದನ್ನ ನೋಡುವಾಗ ಸಂತೋಷ ಆಗತ್ತೆ ನಮ್ಗೆ. ನಮ್ಮ ಮನೆಯವರ ಕಸಿನ್ ವೈಫು ಮತ್ತೆ ಮಗ, ನನ್ನ ಫ್ರೆಂಡ್ ಮಗಳು. ಇವ್ರು ಕೂಡ ಹಸ್ಬೆಂಡ್ ಫ್ರೆಂಡ್ ಹೆಂಡತಿ. ಇವರು ಕೂಡ ಮನೆಯವರ ಫ್ರೆಂಡು ಮತ್ತೆ ಅವರ ವೈಫು, ಮಕ್ಕಳು. ನನ್ಗೆ ಸುಸ್ತಾಗೋಯ್ತು ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡುವಾಗ. ಇವರೆಲ್ಲ ಸಂತೆಬೆನ್ನೂರು ಅವ್ರೆ. ನಾಗರಾಜ್ ಮಾಸ್ಟರ್ ನಿಮ್ಮೆಲ್ರಿಗೂ ಚಿರಪರಿಚಿತರು. ನಮ್ಮ ಫಸ್ಟ್ ಸ್ಫೂರ್ತಿಧಾಮದ ಈವೆಂಟ್ ನ ಅದ್ದೂರಿಯಾಗಿ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟವ್ರು, ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟವ್ರು ಕನ್ನಡ ಮಾಸ್ಟರ್. ಇವರೆಲ್ಲ ನಮ್ಮ ಸಂತೆಬೆನ್ನೂರಿನ ಫ್ರೆಂಡ್ಸು. ನನ್ನ ಮಗನ ಫ್ರೆಂಡ್ಸು ಎಲ್ಲ ಬಂದಿದ್ರು. ವಿತ್ ಫ್ಯಾಮಿಲಿ ಬಂದಿದ್ರು, ಫ್ರೆಂಡ್ಸು ಸಪ್ರೇಟ್ ಆಗಿ ಬಂದಿದ್ರು, PGs ಬಂದಿದ್ರು. PGs ಅಂದ್ರೆ ಇವಾಗ ಮೆಡಿಕಲ್ ಮುಗಿದ್ಮೇಲೆ ಅವ್ರು 3 ವರ್ಷ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕಾಗತ್ತೆ. PG ತಗೊಂಡ್ರೆ ಸ್ಪೆಷಲೈಸೇಷನ್ ಅಲ್ವಾ, ಸರ್ಜನು, ENT ಸರ್ಜನು, ಈ ತರ. ಆ ತರ PGs ಏನಿರ್ತಾರೆ ಅವರು ಒಂದಷ್ಟು ಜನ ಬಂದಿದ್ರು. ಬಿಕಾಸ್ ಇವರ ಸೀನಿಯರ್ಸ್, ನನ್ನ ಮಗನ ಸೀನಿಯರ್ಸ್ ಅವರೆಲ್ಲ, ಅವ್ರ ಕೆಳಗೆ ಇವಾಗ ಇಂಟರ್ನ್ಶಿಪ್ ಮಾಡ್ತಾ ಇದ್ರು. ಇದು ನನ್ನ ಕ್ಲೋಸೆಸ್ಟ್ ಫ್ರೆಂಡು, ಕ್ಲಾಸ್ಮೇಟು, ಅವರ ಫ್ಯಾಮಿಲಿ, ಮಕ್ಕಳು
ಎಲ್ಲ ಬಂದಿದ್ರು. ಕೇರಳದವ್ರಾಗಿರೋದ್ರಿಂದ ಅದೇ ರೀತಿ ಬಟ್ಟೆ ಹಾಕೊಂಡಿದ್ರು. ನಮ್ಮ ವಸ್ತ್ರಭೂಷಣ್ ಇಂದ ಭಾರತಿ ಬಂದಿದ್ರು. ಆ, ಅವ್ರ ಫ್ಯಾಮಿಲಿ ಮನೆಯವರು ಮಕ್ಕಳು ಎಲ್ಲರೂ ಬಂದಿದ್ರು. ಇವರು ನಮ್ಮ ಊರ್ನವರು. ಇವರು ನಮ್ಮ ಕಾರ್ಪೆಂಟರ್, ಕಾರ್ವಿಂಗ್ ಕೆಲಸ ಮಾಡಿದಾರಲ್ಲ, ಕಾರ್ಪೆಂಟರ್ ಅವರು. ಇವರೆಲ್ಲ ನಮ್ಮ ಮನೆಯವರ ಕ್ಲಾಸ್ಮೇಟ್ಸ್. ಅಂದ್ರೆ ಮೇಲ್ ಏನ್ ಹೇಳ್ಬೇಕು ಅವರಿಗೆ, ಬಾಯ್ಸ್ ಬ್ಯಾಚ್ ಅಂತ ಹೇಳದ. ಓಕೆ, ಬಾಯ್ಸ್ ಬ್ಯಾಚ್ ಇದು. ಇನ್ನ ಹೆಣ್ಮಕ್ಳೆಲ್ಲ ಆಮೇಲೆ ಬರ್ತಾರೆ. ಆ ಇದು ನನ್ನ ಕಲೀಗ್ಸ್, ಬಾಪೂಜಿ ಸ್ಕೂಲ್ ವರ್ಕ್ ಮಾಡುವಾಗ ಕ್ಲೋಸೆಸ್ಟ್ ಫ್ರೆಂಡ್ಸ್ ಮತ್ತೆ ಕಲೀಗ್ಸ್ ಇವರಿಬ್ರು. ಇವರು ಕೂಡ ಬ್ಲೂ ಸಾರಿ ಹಾಕಿರೋರು ನಮ್ಮ ಮನೆಯವರ ಕ್ಲಾಸ್ಮೇಟು. ಹೆಣ್ಮಕ್ಳ ಒಂದು ಬ್ಯಾಚೆ ಬರುತ್ತೆ ಇವಾಗ. ಇವರಿಬ್ರು ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡೆ. ಹಾಗೆ ನಮ್ಮ ದಾವಿಯೋ ಶಾಂಪೂ ಉಮಾ ಮೇಡಮು ಹಾಗೆ ಚೇತನಾ ಅವರು ಕೂಡ ಬಂದಿದ್ರು. ಎಲ್ಲ ನಮ್ಮ ರಿಲೇಟಿವ್ಸ್ ಮತ್ತೆ ನಮ್ಮ ಮನೆಯವರ ಕ್ಲಾಸ್ಮೇಟ್ಸ್. ಇವರು ಮೇ ಬಿ ಮನೆಯವರ ಫ್ರೆಂಡ್ಸು. ಇವರೆಲ್ಲ ಒಂದು ಸರ್ಕಲ್, ನಮ್ಮ ಊರಿನ ಫ್ರೆಂಡ್ಸು. ಇವರು ಯೆಲ್ಲೋ ಶರ್ಟ್ ಹಾಕಿರೋದು ನಮ್ಮ ಊರಿನ ಪೋಸ್ಟ್ ಮಾಸ್ಟರ್. ಇವರು ನಮ್ಮ ಮನೆಯ ಪೇಂಟಿಂಗ್ ಕಾಂಟ್ರಾಕ್ಟ್ ತಗೊಂಡಿರುವಂತವ್ರು, ರಾಜೇಶ್ ಅಂತ ಹೇಳಿ. ಹಾಗೆ ಪರಶುರಾಮ್ ಅಂತ ಹೇಳಿ. ಪರಶುರಾಮ್ ಅವ್ರು ನೀವು ನೋಡಿದ್ರ, ಸುಮಾರು ವಿಡಿಯೋಗಳಲ್ಲಿ ನೋಡಿದ್ರ. ವುಡ್ ವರ್ಕ್ ಮಾಡ್ತಾನೆ ಇದ್ರು, ಪ್ಲೈ ವರ್ಕ್. ಮನೆಯ ಚೌಕಟ್ಟು ಬಾಕ್ಲೆಲ್ಲ ಇದ್ ಮಾಡಿದ್ರು. ಹಾಗೆ ಇವರು KG ಪ್ರಕಾಶ್ ಅಂತ ಹೇಳಿ ಸರ್ಜನ್. ಮನೆ ನನ್ನ ಮಗ ಇಂಟರ್ನ್ಶಿಪ್ ಮಾಡುವಾಗ ಪರಿಚಯ ಆದಂತ ಸೀನಿಯರ್ ಡಾಕ್ಟರ್. ಅವರು ಕೂಡ ಬಂದಿದ್ದು ತುಂಬಾ ಸಂತೋಷ ಆಯ್ತು ನಮ್ಗೆ. ಹಾಗೆ ಸೋನಿ ಶೋರೂಮ್ ಪ್ರೊಪ್ರೈಟರ್ ಅಂದ್ರೆ ಈಶ್ವರ್ ರೇಡಿಯೋ ಓನರ್ ರಾಜು ಸರ್ ಬಂದಿದ್ರು, ಅವ್ರ ವೈಫ್ ಬಂದಿದ್ರು. ಅವ್ರು ಅಂದ್ರೆ ನಮ್ಮ ಮನೆಯವ್ರಿಗೆ ಕ್ಲೋಸೆಸ್ಟ್ ರಿಲೇಟಿವ್. ಇವರು ಹುಂಡೈ ಶೋರೂಮ್ ಓನರ್, ಆದ್ರೆ ನಮ್ಮ ಮಾವನವರ ಆ ಜೊತೆಗಾರರು, ಕ್ಲೋಸ್ ಫ್ರೆಂಡ್ ನಮ್ಮ ಮಾವನ್ಗೆ. ಇವರೆಲ್ಲ ಸಂತೆಬೆನ್ನೂರಿನವರು. ಹಾ, ಇವರು ಕ್ಲಾಸ್ಮೇಟ್ಸಾ? ಅಲ್ಲ ಅಲ್ಲ, ಇವರೆಲ್ಲ ನಮ್ಮ ಮನೆಯವರ ಅಕ್ಕ ಏನಿದ್ರು ಕಸಿನ್, ಅವರ ಫ್ರೆಂಡ್ಸ್ ಇವರೆಲ್ಲ. ಇವರೆಲ್ಲ ಕ್ಲಾಸ್ಮೇಟ್ಸ್, ನಮ್ಮ ಮನೆಯವ್ರಿಗೆ ಕ್ಲಾಸ್ಮೇಟ್ಸ್ ಇವರೆಲ್ಲ. ಆ ಒಬ್ರು ಮಾತ್ರ ಅವರ ಕ್ಲಾಸ್ಮೇಟ್ ಅಮ್ಮ ಇದ್ದಾರೆ, ಇನ್ ಬಾಕಿ ಎಲ್ಲರೂ ಇವರ ಕ್ಲಾಸ್ಮೇಟು. ನಮ್ಮದು ಭಾವ, ಮೇಲಿಂದ ಎರಡನೇ ಭಾವ, ಅಂದ್ರೆ ಸೆಕೆಂಡ್ ಭಾವ, ಅಕ್ಕ ಮತ್ತೆ ಅವ್ರ ಮಗ ಸೊಸೆ. ಮನೆಗೆ ಎರಡನೇ ಮಗ ಅವರು. ಇವರು ನಮ್ಮ ಅಶ್ವಿನಿ ಅಕ್ಕನ ಕ್ಲೋಸೆಸ್ಟ್ ಫ್ರೆಂಡು, ಮನೆ ಹತ್ರನೇ ಇರೋ ನೇಬರು, ಜ್ಯೋತಿ ಅಂತ ಹೇಳಿ. ಇವರು ನಮ್ಮ ಮನೆಗೆ ಕಂಪ್ಲೀಟ್ ಲೈಟಿಂಗ್ಸ್ ನ ನಮ್ಗೆ ಹಾಕ್ಲಿಕ್ಕೆ ಅನುಕೂಲ ಮಾಡ್ಕೊಟ್ರು, ರಘು ಸರ್, ಲೈಟ್ ಇಂಜಿನಿಯರ್. ನನ್ ಮಗನ ಯಾರ್ಯಾರೋ ಹಿಡ್ಕೊಂಡ್ ಬಾ ಬಾ ಫೋಟೋಗೆ ಅಂತ ಕೆಲವೊಂದು ಫೋಟೋದಲ್ಲಿ ಇದ್ದಾನೆ, ಕೆಲವೊಂದು ಫೋಟೋದಲ್ಲಿ ತಪ್ಪಿಸ್ಕೊಂಡ. ಅವನ ಫ್ರೆಂಡ್ಸ್ ಟೀಚರ್ಸ್ ಬಂದಾಗ ಮಾತ್ರ ಬೇಗ ಬರ್ತಾ ಇದ್ದ ಫೋಟೋಗೆ. ಇವರು ಕೂಡ ವಾಗೇಶ್ ಅಂತ ನಮ್ಮ ಮನೆಯವ್ರಿಗೆ ಸೋದ್ರ ಮಾವ. ಇವರೆಲ್ಲ ನಮ್ಮ ನೇಬರ್ಸ್. ಎಲ್ರು ರಿಲೇಟಿವ್ಸ್ ನೇಬರ್ಸ್. ಯಾಕಂದ್ರೆ ಪುಟ್ಟ ಊರಾಗಿರೋದ್ರಿಂದ, ತುಂಬಾ ದೊಡ್ಡ ಊರಲ್ಲ. ಹಾಗೆ ಹೆಚ್ಚು ಕಡಿಮೆ ಅಕ್ಕಪಕ್ಕ ಇರೋರೆಲ್ಲ ರಿಲೇಟಿವ್ಸ್ ಆಗಿರ್ತಾರೆ, ನೇಬರ್ಸ್ ಕೂಡ ಆಗಿರ್ತಾರೆ. ಇವರು ನಮ್ಮ ಮನೆಯವರ ಬೆಸ್ಟ್ ಫ್ರೆಂಡು, ಅಯ್ಯುಬಣ್ಣ ಅಂಡ್ ಫ್ಯಾಮಿಲಿ. ಇವರೆಲ್ಲ ಕಸ್ಟಮರ್ಸು, ಫ್ರೆಂಡ್ಸು. ಇವರು ನಮ್ಮ ನೇಬರ್ಸ್, ಎಲ್ಲ ನಮ್ಮ ಮನೆ ಅಕ್ಕಪಕ್ಕದವರು. ತುಂಬಾ ಬೇಕಾಗಿರುವಂತವ್ರು ಎಲ್ರು. ಇವರು PDO, ನನ್ಗೆ ಸಬ್ಸ್ಕ್ರೈಬರ್ ಅಂಡ್ ಫ್ರೆಂಡ್.
ಇದು ಭಾವ, ಇನ್ನ ನಾಲ್ಕನೇ ಭಾವ ಇದಾರಲ್ಲ ಅವರ ಫ್ಯಾಮಿಲಿ, ಕಂಪ್ಲೀಟ್ ಫ್ಯಾಮಿಲಿ, ಇವರು ರಿಲೇಟಿವ್. ಇವರೆಲ್ಲ ನಮ್ಮ ಮನೆಯವರ ಫ್ರೆಂಡ್ಸ್ ಅಂಡ್ ನಮ್ಮ ನೇಬರ್ಸ್. ನಮ್ಮ ಆ ಕಾರ್ತಿಕ್ ಬಂದಿದ್ರು ಚರಕದಿಂದ, ಆ ದೇಸಿ ಅಂಗಡಿಯಿಂದ. ಎಲ್ಲಿ ಅಂತ ನನ್ ಫೋಟೋ ಸಿಗ್ತಾ ಇಲ್ಲ. ಕಾರ್ತಿಕ್ ಫೋಟೋ ತೆಗೆಸ್ಕೊಂಡ್ರೋ ಇಲ್ವೋ ಅಂತಾನೂ ಗೊತ್ತಾಗ್ತಾ ಇಲ್ಲ ನಂಗೆ. ಕಾರ್ತಿಕ್ ಮತ್ತೆ ಸರೋಜಾ ಇಬ್ರು ಕಡೆಯಿಂದ ನಂಗೆ ಬಂದಿರೋ ಗಿಫ್ಟ್ ನಿಮಗೆ ನಾ ಹೇಳಲೇಬೇಕು. ಒಂದು ಅದ್ಭುತವಾದ ಚರಕನ ಕೊಟ್ಟು ಕಳ್ಸಿದಾರೆ. ನಂಗೆ ಕಣ್ಣು ತುಂಬಿ ಬಂತು ಆ ಗಿಫ್ಟ್ ಓಪನ್ ಮಾಡುವಾಗ, ಇಷ್ಟು ಸಂತೋಷ ಆಯ್ತು. ಇವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು. ಚರಕ ಅಂಡ್ ಒಂದು ತೊಟ್ಟಿಲು ಮತ್ತೆ ಬಾಲಕೃಷ್ಣನ ತೊಟ್ಲಲ್ಲಿ ಇಟ್ಬಿಟ್ರು ಅಂದ್ರೆ ಕಟ್ಟಿಗೆದು. ತುಂಬಾ ಚೆನ್ನಾಗಿದೆ. ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ನಿಮ್ಗಳನ್ನ ಯಾವತ್ತಿಗೂ ನಾನು ಮರಿಲಿಕ್ ಸಾಧ್ಯನೇ ಇಲ್ಲ. ಅಂತ ಒಂದು ಏನ ಥಾಟ್ಫುಲ್ ಗಿಫ್ಟ್ ಅನ್ನ ಕೊಟ್ಟಿದ್ದೀರಾ ನೀವು ನಂಗೆ. ಆ ಚರ್ಕ ನೋಡಿದ ತಕ್ಷಣ ನಿಜವಾಗ್ಲೂ ಕಣ್ ತುಂಬ ಬಂತು. ಥ್ಯಾಂಕ್ ಯು ಕಾರ್ತಿಕ್, ನಿಮ್ಮ ಒಂದು ಒಳ್ಳೆ ಯೋಚನೆಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರು ಇದಕ್ಕೂ ಥ್ಯಾಂಕ್ ಯು. ಇವರೆಲ್ಲ ನೇಬರ್ಸು. ಇವರೆಲ್ಲ ಚಿತ್ರದುರ್ಗದಿಂದ ಬಂದಿದ್ರು. ನಮ್ಮ ಮನೆಯವರ ಅಕ್ಕ ಇದಾರಲ್ಲ ಅವರ ಕ್ಲೋಸ್ ಫ್ರೆಂಡ್ಸು, ನಮ್ಗ್ ರಿಲೇಟಿವ್ ಕೂಡ ಆಗ್ಬೇಕು. ಎಷ್ಟು ಜನ ರಿಲೇಟಿವ್ಸ್ ಇದಾರೆ ಅಂತ ಅನ್ಕೊಳ್ತೀರೇನೋ. ಹೌದು. ಸಂಘ ಜೀವಿಗಳಲ್ವಾ ಮನುಷ್ಯ. ಇವರೆಲ್ಲ ಪಿ ಜಿಸ್. ನನ್ ಮಗನ್ ಫ್ರೆಂಡ್ಸ್ ಎಲ್ಲ ವರ್ಕ್ ಮಾಡ್ತಿರೋದು ಇವ್ರ ಕೈ ಕೆಳಗೆ. ಎಲ್ಲ ENT ಪಿ ಜಿಸ್ ಅಂತ ಹೇಳ್ತಾ ಇದ್ದ ಕೆಲವೊಬ್ರನ್ನ. ಸೊ ಆಲ್ಮೋಸ್ಟ್ ಪಿ ಜಿಸ್ ಬಂದಿದ್ರು ಎಲ್ಲ. ಅವ್ರಿಗೂ ಒಂದ್ ಬ್ರೇಕ್ ಅಲ್ವಾ. ಪಾಪ ಎಲ್ಲಾರು ಬಿಡುವು ಮಾಡ್ಕೊಂಡ್ ಬಂದು ಅಟೆಂಡ್ ಮಾಡಿ ಊಟ ಮಾಡ್ಕೊಂಡ್ ಹೋದ್ರು. ಒಬ್ಬೊಬ್ರು ಒಂದೊಂದು ರಾಜ್ಯದಿಂದ ಬಂದಿದ್ದಾರೆ, ಒಂದೊಂದು ಊರಿಂದ ಬಂದಿದ್ದಾರೆ. ಅವ್ರನ್ನೆಲ್ಲ ನೋಡುವಾಗ ನಿಜವಾಗ್ಲೂ ಬೇಜಾರಾಗತ್ತೆ. ನನ್ ಮಗನೇ ಪುಣ್ಯವಂತ, ಹತ್ರದಲ್ಲಿ ಇದ್ದಾನೆ, ಮನೇಲಿ ಇರೋ ತರಾನೇ ಇದ್ದಾನೆ ಅಂತ ಅನ್ಸುತ್ತೆ ನನಗೆ. ಪಾಪ ಇವರೆಲ್ಲ ತಂದೆ ತಾಯಿ ಮುಖಗಳನ್ನ ನೋಡದೆ ವರ್ಷಗಟ್ಲೆ ಆಗಿದೆ. ಯಾಕಂದ್ರೆ ಅಂತಹ ಬಿಡುವಿಲ್ಲದ ಕೆಲ್ಸ. ಡೇ ನೈಟ್ ಡ್ಯೂಟಿ ಮಾಡ್ತಾ ಇದಾರೆ. ಇವರೆಲ್ಲ ನಮ್ಮ ಮನೆಯವರ ಫ್ರೆಂಡ್ಸು. ಇವರು ಕೂಡ ನಮ್ಮ ಮನೆಯವರ ಫ್ರೆಂಡ್ ಅಂಡ್ ಫ್ಯಾಮಿಲಿ ಅಂಡ್ ನನ್ನ ಸಬ್ಸ್ಕ್ರೈಬರ್ ಕೂಡ. ಅವ್ರು ಫೋಟೋ ಸರಿಗ್ ಬಂದಿಲ್ಲ ಅಂತ ಮತ್ತೊಮ್ಮೆ ಬಂದ್ರು ಅವರು. ಮೊಬೈಲ್ ಅಲ್ಲಿ ಕೂಡ ತೆಕ್ಕೊಳ್ತಾ ಇದ್ರಲ್ಲ ಎಲ್ರು, ಅವ್ರವ್ರ ಮೊಬೈಲ್ ಅಲ್ಲಿ ತೆಕ್ಕೊಳ್ತಾ ಇದ್ರು ಫೋಟೋನ. ಆ ಕೆಲವೊಂದು ರಿಪೀಟ್ ಆಗಿರೋದು ಹಾಗಾಗಿ. ಇನ್ನ ನಮ್ಮ ದಿಯಾ ಇಂದ ಚನ್ನಪಟ್ಟಣದ ಗೊಂಬೆಗಳನ್ನ ಏನ್ ಮಾಡ್ತಾರೆ ಅವರು, ಭಾರತಿ ಮತ್ತೆ ಅವರ ಯಜಮಾನ್ರು, ಅವರು ಕೂಡ ಬೆಂಗಳೂರಿನ ಯಾವ್ಯಾವ ಮೂಲೆಯಿಂದ ಬಂದಿದ್ರು. ಅದ್ ಹೇಗೆ ಕೋಆರ್ಡಿನೇಟ್ ಮಾಡ್ಕೊಂಡ್ ಬಂದ್ರು ಆಶ್ಚರ್ಯ ಆಗತ್ತೆ ನಿಜವಾಗ್ಲು. ಇವರು ಅಶ್ವಿನಿ ಅಕ್ಕನ ಫ್ಯಾಮಿಲಿ. ಇವರು ಆ ಆ, ಅಂದ್ರೆ ಅವರ ದೊಡ್ಡಮ್ಮ, ಅವ್ರ ಮಾವ, ಹಾಗೆ ಅಲ್ಲಿಂದ ಊರಿಂದ ಚನ್ನಗಿರಿಯಿಂದ ಬಂದಿದ್ರು ಅವ್ರುನು. ಇನ್ ಬಾಕಿ ಉಳಿದವ್ರು ನಮ್ಮ ನೇಬರ್ಸ್. ಇವರು ಕೂಡ ನಮ್ಮ ವಾಟರ್ ಪ್ಲಾಂಟ್ ಶುರುವಾದಾಗಿಂದನು ಪ್ರತಿಯೊಂದಕ್ಕೂ ನಮ್ಗೆ ಹೆಲ್ಪಿಂಗ್ ಹ್ಯಾಂಡ್ ಅಂತಾನೆ ಹೇಳ್ಬೋದು. ಸಿರಾಜ್ ಅಂತಿಲ್ಲ ಅವರ ಫ್ಯಾಮಿಲಿ, ಇವರು ಒಂಥರ ಫ್ಯಾಮಿಲಿ ಫ್ರೆಂಡ್. ಅವ್ರ ವೈಫ್ ಕೂಡ ನಮ್ಮ ಸಬ್ಸ್ಕ್ರೈಬರ್. ಇಲ್ಲ ನಮ್ಮ ಮನೆಯವರ ಕ್ಲಾಸ್ಮೇಟ್ಸು. ಇವರು ಕೂಡ ಆ ನಮ್ಮ ಮನೆಯವರ ಬೆಸ್ಟ್ ಫ್ರೆಂಡ್ ಅಂಡ್ ಫ್ಯಾಮಿಲಿ. ನಮ್ಮ ನೇಬರ್ಸ್. ತುಂಬಾ ಸುಸ್ತಾಗಿತ್ತು. 5 ನಿಮಿಷ ಫ್ಯಾನ್ ಹತ್ರ ಕುತ್ಕೊಂಡು ಮತ್ತೆ ಬಂದು ಫೋಟೋಗ್ ನಿಂತ್ಕೋಬೇಕಾಯ್ತು. ಮತ್ತೆ ಬೇಗ ಬೇಗ ಬಂದೆ, ಫೋಟೋ ನಿಂತ್ಕೊಂಡೆ ನಾನು. ನಮ್ಮ ಮನೆಯವರ ಒಬ್ಬರನ್ನೇ ಬಿಟ್ಟು ಬಂದು 5 ನಿಮಿಷ ಕುತ್ಕೊಂಡಿದ್ದೆ ನಾನು. ಅಷ್ಟ್ರಲ್ಲಿ ಮತ್ತೆ ಯಾರೋ ಬಂದ್ರು ಪಾಪ. ಅಲ್ಲಿಂದ ಹುಡ್ಕೊಂಡ್ ಬಂದಿರ್ತಾರಲ್ಲ, ಮತ್ತೆ ಎದ್ದು ಓಡಿದ್ದಾಯ್ತು ಅವ್ರ ಜೊತೆ ಒಂದ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ. ನಮ್ಮ 3 ಜನದ್ದು ಸ್ಟಾರ್ಟಿಂಗ್ ಫೋಟೋಸ್ ತುಂಬಾ ಚೆನ್ನಾಗೆಲ್ಲ ತೆಗ್ದಿದ್ದಾರೆ. ಅದೆಲ್ಲದೂ ನಿಮ್ ಜೊತೆ ಹಂಚ್ಕೊಳ್ತೀನಿ. ಮೇ ಬಿ ನೋಡೋಣ, ಫ್ರೈಡೇನೆ ಹಾಕಕ್ ಪ್ರಯತ್ನ ಪಡ್ತೀನಿ, ಹಾಕ್ತೀನಿ. ಮಕ್ಕಳ ಸಂತೋಷ ಎಲ್ಲ ನೋಡುವಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈಗ ಸದ್ಯಕ್ ನಾವೇ ತಂದೆ ತಾಯಿ ಅವ್ರಿಗೆಲ್ಲರಿಗೂನು ಆ ತರ.
ಎಲ್ಲ ದೂರ ಇರೋದ್ರಿಂದ ಗಣಪತಿ ಹಬ್ಬಕ್ಕೆ ಹೋಗ್ಲಿಲ್ಲ, ದೀಪಾವಳಿಗೆ ಹೋಗ್ಲಿಲ್ಲ, ದಸರಾಗ್ ಹೋಗ್ಲಿಲ್ಲ. ಎಲ್ಲಾ ಹಬ್ಬಗಳು ನಮ್ಮ ಮನೆಗೆ ಬಂದು ಎಲ್ರು ಹಬ್ಬ ಆಚರಿಸ್ತಾರೆ. ಒಂಥರ ನಮ್ಮ ಮನೆ ಮಕ್ಕಳಾಗ್ಬಿಟ್ಟಿದ್ದಾರೆ. ಇವರು ನಮ್ಮ ಆರ್ಕಿಟೆಕ್ಟ್ ಪ್ರಭು ಸರ್ ಅವರ ವೈಫ್ ಮತ್ತೆ ಆ ಪ್ರೇರಣಾ ಅಂತ ಹೇಳಿ. ಹಾಗೆ ನನ್ನ ಕ್ಲಾಸ್ಮೇಟ್ ಮತ್ತೆ ಫ್ಯಾಮಿಲಿ ಮತ್ತೆ ಮುದ್ದಾದ ಮಕ್ಕಳು ಕೇರಳ ಅಟಾರ್ ಇಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ. ಔಟ್ಫಿಟ್ ತುಂಬಾ ಚೆನ್ನಾಗಿದೆ. ಅವರ ನೇಟಿವ್ ಡ್ರೆಸ್ ಕೋಡಲ್ಲೇ ಬಂದಿದ್ರು. ಹಾಗೆ ಅವರು ಕೂಡ ನನ್ನ ಕ್ಲಾಸ್ಮೇಟ್ಸ್ ಪ್ರಶಾಂತ್, ಶಾಂತರಾಜ್, ಅಯ್ಯಪ್ಪ ದಾಸ್. ಸೊ ಇದು ಫೈನಲ್ ಫೋಟೋ ಆಗಿರುತ್ತೆ ಅವ್ರ ಜೊತೆಗೆ, ಕ್ಲಾಸ್ಮೇಟ್ಸ್ ಜೊತೆಗೆ. ಇನ್ನ ಬಂದಿದ್ರು ಫೋಟೋ ಮಿಸ್ ಆಗಿದೆ ಏನೋ, ನಾನು ಆ ಫೋಟೋ ಹಾಕುವಾಗ ಹಾಕ್ತೀನಿ. ಇವರೆಲ್ಲ ನಮ್ಮ ಊರಿನವ್ರೆ. ಹಾಗೆ ನಮ್ ಮಾಡಾಳ್ ಮಲ್ಲಿಕಾರ್ಜುನ್, ಮಾಡಾಳ್ ವಿರೂಪಾಕ್ಷಪ್ಪನವರ ಮಗ, ಮಾಜಿ MLA ಅವರ ಮಗ ಇವರು. ಇವರು ಕೂಡ ಸಂಜೆ ಲೇಟ್ ಆಗಿ ಬಂದ್ರು, ಬಂದು ಒಂದ್ ಬ್ಲೆಸ್ ಮಾಡಿದ್ರು. ಅಷ್ಟೇ ಬೇಕಾಗಿರೋದಲ್ವಾ, ಯಾವ ಸಮಯಕ್ಕಾದ್ರೂ ಬರ್ಲಿ, ನಮ್ಗೆ ಬೇಕಾಗಿರೋದೊಂದು ಬ್ಲೆಸ್ಸಿಂಗ್ಸ್ ಅದು ಅವರಿಂದ ಸಿಕ್ತು. ನಾ ಹೇಳ್ದಲ್ಲ, ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್ ಅಂಡ್ ಏನಂತಾರೆ ಸ್ಟೇಟಸ್, ಎಲ್ಲಾ ರೀತಿಯ ಜನನು ಬಂದ್ರು, ಬ್ಲೆಸ್ ಮಾಡಿದ್ರು. ಆ, ನಾವು ಸ್ವಲ್ಪ, ನಾನು ನಮ್ಮ ಮನೆಯವ್ರು ಇಬ್ರುನು ಆ ತುಂಬಾ ಸಂಘ ಜೀವಿಗಳು, ಎಲ್ಲಾರನ್ನು ಹಚ್ಕೊಳ್ಳೋದು ಜಾಸ್ತಿ. ಹಾಗಾಗಿ ನಮ್ಮ ಸರ್ಕಲ್ ಒಂಚೂರು ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಅವ್ರು ಹೋದ್ ನಂತರ ನಾವು ಊಟಕ್ಕೆ ಹೋದ್ವಿ. 4 ಗಂಟೆ ಮೇಲಾಗಿತ್ತು ಊಟಕ್ಕೆ ಹೋದಾಗ. ನಮ್ ಭಾವ, ಮನೆಯವ್ರ ಅಕ್ಕನ್ ಗಂಡ, ಜತ್ತಿ ಅಣ್ಣ, ಸುಧಾ, ಎಲ್ಲರೂ ಲಾಸ್ಟಿಗೆ ಊಟಕ್ಕೆ ಕೂತಿದಾರೆ ಅಂದ್ರೆ ಯೋಚನೆ ಮಾಡಿ ಅವ್ರೆಲ್ಲರದು ಎಫರ್ಟ್ ಎಷ್ಟಿತ್ತು ಈ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗ್ಲಿಕ್ಕೆ. ಈ ಮೂಲಕ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ ವಿಜಯ್ಗೆ. ಥ್ಯಾಂಕ್ ಯು.